ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ, ಇವತ್ತು ನಾವು ಮನೆಯಲ್ಲೇ ಒಂದು ಆರೋಗ್ಯಕರವಾದಂತಹ ಸಿರಿಧಾನ್ಯಗಳ ಲಡ್ಡುವನ್ನು ಮಾಡಿ ನೋಡೋಣ. ತುಂಬ ಸುಲಭವಾದದ್ದು, 2 ಥರ ಮಾಡ್ಬೋದು ಇದರಲ್ಲಿ. ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ನ ಒಂದೊಂದೇ ಈಗ ಹೇಳ್ತಾ ಬರ್ತೀನಿ. ಈಗ ನಾನಿದು ಹುರಿತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಅಂದರೆ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕಬೇಕು, ಅದು ತುಂಬ ಚೆನ್ನಾಗಿರುತ್ತೆ ಆವಾಗ ಸಿರಿಧಾನ್ಯಕ್ಕೆ. ಸೊ ನಮಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ ಐಟಮ್ಸ್ನ ಈಗ ಹುರಿತಾ ಇದ್ದೀವಿ. ಅದರಲ್ಲಿ ಈಗ ನಾವು ನಟ್ಸನ್ನು ತೊಗೊಂಡಿದ್ದೀವಿ. ನಟ್ಸಲ್ಲಿ ಫಸ್ಟ್ ಕುಂಬಳಕಾಯಿ ಬೀಜ 1-2 4 ಹನಿ ತುಪ್ಪವನ್ನು ಹಾಕಿ ಸಣ್ಣ ಉರಿಯಲ್ಲಿ ನಾನು ಹುರಿತಾ ಇದ್ದೀನಿ. ಈಗ ಬಾದಾಮಿ ಅದು ಹುರಿದು ತೆಗೆದಿಟ್ಕೊಂಡಿದ್ದೀನಿ, ಅದು 10 ಗ್ರಾಮ್ ಅಷ್ಟಿದೆ. ಈಗ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮು ಅದೇ ಥರನೇ 2-4 ಹನಿ ತುಪ್ಪವನ್ನು ಹಾಕ್ಬಿಟ್ಟು ಅದನ್ನು ಸಣ್ಣ ಉರಿಲೇ ಹುರಿಬೇಕು. ಉರಿ ಜಾಸ್ತಿ ಇಟ್ವಿ ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ಸಣ್ಣ ಉರಿಲಿ ಹುರಿತೀವಿ. ಈಗ ಗೋಡಂಬಿನೂ ಹಾಗೇ 4-5 ಹನಿ ತುಪ್ಪ ಹಾಕಿ ಸಣ್ಣ ಉರಿಲಿ ಹುರ್ಕೊತೀವಿ. ಇದು ಹುರಿದಾದಮೇಲೆ ನಾವು ಇದು ಕುಂಬರ್ ಸೀಡ್ ಅಂದರೆ ಸೌತೆಕಾಯಿಯ ಬೀಜ, ಇದಕ್ಕೆ ನಾನು ಯಾವುದೇ ತುಪ್ಪ ಹಾಕ್ದಂಗೆ ಹುರಿತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಸಿಡಿಸಬೇಕಾಗುತ್ತೆ, ಸಿಡಿಯುತ್ತೆ. ಇದು ತುಪ್ಪ ಹಾಕಿದ್ರೆ ಸಿಡಿಯೋ ಪ್ರಮಾಣ ಕಮ್ಮಿ ಆಗುತ್ತೆ, ಸಿಡಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕ್ದಂಗೆ ಬ್ರೌನ್ ಕಲರ್ ಬರೋದಷ್ಟು ಹುರಿಬೇಕು. ನೋಡಿ, ಈಗ ನಾನು ಹುರಿತಾ ಇದ್ದೀನಿ. ಈಗ ಇದು ಲೈಟಾಗಿ ಉಪ್ಪಿ ಬಂದಿದೆ. ನೆಕ್ಸ್ಟ್ ಸಿಡಿಯೋಕ್ಕೂ ಶುರು ಆಗುತ್ತೆ. ಸಿಡಿತಾ ಇದ್ದಂಗೆ ನಾವು ಇದನ್ನು ತೆಗೆದುಬಿಡಬೇಕು. ತುಂಬ ಆರೋಗ್ಯಕರವಾದಂಥದ್ದು ಈ ಸೀಡ್ಸ್ ಎಲ್ಲನೂ. ಇದನ್ನು ನಾವು ಯೂಸ್ ಮಾಡಿದಷ್ಟು ನಮಗೆ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಈಗ ಕಡಲೆಬೀಜ ಸ್ವಲ್ಪ ತೊಗೊಂಡಿದ್ದೀನಿ. ಕಡಲೆಬೀಜನ ಹಾಗೇ ಸೀದೋಗ್ದಂಗೆ ಚೆನ್ನಾಗಿ ಹುರಿಬೇಕಾಗುತ್ತೆ. ಸಿಪ್ಪೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಅದು ಸೀದೋಗಿದೆ ಅಂತ ಇಳಿಸ್ಬಾರ್ದು, ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಎಲ್ಲನ ಅಂದರೆ ಕಡಲೆಬೀಜ ಸಿಪ್ಪೆ ತೆಗೆದುಬಿಟ್ಟು ಎಲ್ಲ ಸೀಡ್ಸನ್ನು ಹಾಕ್ಬಿಟ್ಟು ಮಿಕ್ಸಿ ಹಾಕ್ಕೊಬೇಕು, ಅಂದರೆ ಗ್ರೈಂಡ್ ಮಾಡ್ಕೊಬೇಕು. ಈಗ ನೋಡಿ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈಗ ಸಿರಿಧಾನ್ಯಗಳನ್ನ ತೊಗೊತಾ ಇದ್ದೀನಿ. ಅದರಲ್ಲಿ ಫಸ್ಟ್ ರಾಗಿ, ಜೋಳ ತೊಗೊಂಡಿದ್ದೀನಿ. ಆನಂತರ ಸಾಮೆ ಅಂತ ಹೇಳ್ತಾರೆ ಅದು, ಆಮೇಲೆ ಸಜ್ಜೆ ತೊಗೊಂಡಿದ್ದೀನಿ. ಇದು 4 ಐಟಮನ್ನು ನಾನು 50 ಗ್ರಾಮ್ ತೊಗೊಂಡು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಲೈಟಾಗಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನನಗೆ ಅದಷ್ಟು ವರ್ಕ್ ತೊಗೊಂಡ್ರೆ ವೀಡಿಯೋಲಿ ಅಂತ ನಾನು ಈಗ ಜಸ್ಟ್ ಮಿಕ್ಸಿ ಹಾಕೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ನಾವು ತೊಳೆದು ಒಣಗಿಸಿ ಅನಂತರ ಪೌಡರ್ ಮಿಕ್ಸಿನಲ್ಲೂ ಹಾಕಿಸ್ಕೊಬೋದು. ಕ್ವಾಂಟಿಟಿ ಕಮ್ಮಿ ಇರೋದರಿಂದ ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿ ನಾವು ಅದನ್ನು ಜರಡಿ ಮಾಡ್ಕೊಬೇಕು. ಈಗ ಎಲ್ಲ ಸೇರಿ ಒಂದು 250 ಗ್ರಾಮ್ ಅಷ್ಟು ಇದೆ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ಪಾಕ ಹಾಕಿ ಮಾಡೋವಂಥ ಒಂದು ವಿಧಾನ ಇದೆ. ಪಾಕ ಇಲ್ಲದಂಗೆ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡು ಮಾಡೋವಂಥ ವಿಧಾನ ಇದೆ. ನಾನೀಗ ಫಸ್ಟಲ್ಲಿ ಈ ಖರ್ಜೂರ ಮತ್ತು ದ್ರಾಕ್ಷಿನ ಹಾಕಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಈಗ ನೋಡಿ, ಇದು ಎರಡೂ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಟಿರೋವಂಥ ಸಿರಿಧಾನ್ಯದ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿದ್ಮೇಲೆ ನಾವು ಆ ಸೀಡ್ಸನ್ನೆಲ್ಲ ನಟ್ಸನ್ನೆಲ್ಲ ಹುರಿದು ಪುಡಿ ಮಾಡಿದ್ವಲ್ಲ, ಅದರಲ್ಲಿ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊತೀವಿ. ಅದಷ್ಟನ್ನು ಹಾಕ್ಕೊಂಡು ಈಗ 100 ಗ್ರಾಮ್ ಪೌಡರ್ ತೊಗೊಂಡಿದ್ದೀನಿ. ಸಿರಿಧಾನ್ಯದ ಪೌಡರ್ 100 ಗ್ರಾಮ್ ಆಯಿತು ಅಂದರೆ ನಟ್ಸ್ ಪೌಡರು ಒಂದು 40 ಗ್ರಾಮ್ ಅಷ್ಟು ತೊಗೊಂಡು 60-70 ಗ್ರಾಮ್ ಅಷ್ಟು ನಾವು ಡ್ರೈ ಗ್ರೇಪ್ಸು ಮತ್ತು ಡೇಟ್ಸ್, ದ್ರಾಕ್ಷಿ ಮತ್ತು ಇದನ್ನು ಅಂದರೆ ಡೇಟ್ಸ್ ಅಂತೀವಲ್ಲ ಅದನ್ನು ತೊಗೊಬೇಕು. ಈಗ ಸ್ವಲ್ಪ ಅದಕ್ಕೆ ಹನಿ ಹಾಕ್ಕೊತಾ ಇದ್ದೀನಿ, ಅಂದರೆ ಜೇನುತುಪ್ಪ ಆದಮೇಲೆ ತುಪ್ಪನೂ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿದ್ವಿ ಅಂದರೆ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ವಿ ಅಂದರೆ
ಬೆಲ್ಲ ಇಲ್ಲದೆ ಅಂದರೆ ಬೆಲ್ಲ ರಹಿತ ಸಿರಿಧಾನ್ಯದ ಲಡ್ಡು ಆಗುತ್ತೆ. ಇದು ತುಂಬ ಆರೋಗ್ಯಕರವಾದದ್ದು, ಜೊತೆಗೆ ರುಚಿಕರವಾದದ್ದು ಸಹ. ಇದನ್ನು ನಾವು ತಿಂತಾ ಬಂದ್ವಿ ಅಂದರೆ ನಮಗೆ ಬೋನ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಇವಾಗೆಲ್ಲ ಮಾಮೂಲಿ ಲಡ್ಡು ಬದಲು ಈ ಥರನೇ ಅವೇರ್ನೆಸ್ ಬರ್ತಾ ಇದೆ ಆರೋಗ್ಯದ ಕಡೆ ಜನಕ್ಕೆ. ಈ ಥರ ಲಡ್ಡು ಎಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲಿ ಒಂದು ಭಾಗವಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಕೆಲವರು ಗೊತ್ತಿರುತ್ತೆ, ಗೊತ್ತಿರೋರಿಗೋಸ್ಕರ ಅಲ್ಲ, ಇದು ತಿಳಿದೇ ಇರೋ ಅಂಥ ಸ್ನೇಹಿತರಿಗೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಬೋದು. ಬೆಲ್ಲದ ಪಾಕ ಇಲ್ಲದಂಗೆ ತುಂಬ ರುಚಿಯಾಗಿರುತ್ತೆ, ಸ್ವೀಟಾಗೂ ಇರುತ್ತೆ. ಯಾಕೆ ಅಂತಂದರೆ ಖರ್ಜೂರ ಹಾಕಿದ್ದೀವಿ, ಆಮೇಲೆ ದ್ರಾಕ್ಷಿನೂ ಹಾಕಿದ್ದೀವಿ. ಖರ್ಜೂರ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹನಿನೂ ಹಾಕಿರ್ತೀವಲ್ಲ, ಅದರಿಂದ ಸ್ವೀಟ್ ಇದ್ದೇ ಇರುತ್ತೆ. ಇದು ಒಂದು ಮೆಥಡ್. ಇದು ನೋಡಿ ಈ ಥರ ಬಂದಿದೆ. 25 ಗ್ರಾಮ್ ಅಷ್ಟು ಇದು ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ. 125ರಿಂದ 150 ಗ್ರಾಮ್ ಇರುತ್ತೆ ಇದು 5 ಉಂಡೆನೂ. ಬೇಕಾದ್ರೆ ನೋಡಿ ಗಟ್ಟಿನೂ ಇರುತ್ತೆ, ಅಂದರೆ ತುಂಬ ಗಟ್ಟಿ ಇಲ್ಲ, ಮಾಮೂಲಿ ಲಡ್ಡು ಹೇಗಿರುತ್ತೋ ಅದೇ ಥರನೇ ಆರೋಗ್ಯಕರವಾದಂತಹ ಬೆಲ್ಲ ರಹಿತ ಸಿರಿಧಾನ್ಯದ ಲಡ್ಡು. ಈಗ ಇನ್ನೊಂದು ಸ್ವಲ್ಪ ಪೌಡರ್ನ ತಗೊಂಡು ನಾನು ಮಿಕ್ಸ್ ಮಾಡಿದ್ದೀನಿ, ಅಂದರೆ ಚೆನ್ನಾಗಿ ಕಲಸಿಟ್ಕೊಂಡು ಪಾಕ ಕಾಯಿಸೋ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಾವು ತೆಗೆದಿಟ್ಟಿರೋ ಅಂಥ ನಾಟಿ ಬೆಲ್ಲವನ್ನು ಹಾಕ್ತೀವಿ. ನಾಟಿ ಬೆಲ್ಲ ಹಾಕಿ ಇದಕ್ಕೆ ಚೆನ್ನಾಗಿ ಕಲಿಸಿದ್ಮೇಲೆ ಒಂದು ಸರಿ ಫಿಲ್ಟರ್ ಮಾಡ್ಕೊಳ್ಳೋಣ. ಏನಕ್ಕೋ ಒಂದು ಯಾಕಂದರೆ ಸಮ್ಟೈಮ್ಸ್ ಅದರಲ್ಲಿ ಪ್ರಾಸೆಸಿಂಗ್ ಮಾಡಬೇಕಾದ್ರೆ ಏನೋ ಒಂದು ಧೂಳೋ ಅಥವಾ ಕಲ್ಲು ಅಥವಾ ಏನಾದ್ರು ಬಿದ್ದಿರ್ಬೋದು, ಸಮಥಿಂಗ್ ಏನಾದ್ರು ಇರ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ವಿ ಅಂದರೆ ಒಳ್ಳೆಯದು. ಈಗ ಇದು ಕರಗಲಿ, ನಾನು ಸ್ಟೌವಲ್ಲೇ ಇಟ್ಟಿದ್ದೀನಿ, ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಾಗಿರ್ತದೆ, ತುಂಬ ಚೆನ್ನಾಗಿರುತ್ತೆ. ಇದು 2-3 ಸರಿ ಮಾಡಿ ಮನೆಯಲ್ಲೆಲ್ಲ ಇಷ್ಟ ಆಗಿದ್ದಕ್ಕೆ ಸರಿ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಈ ಕಡೆ ನಾನು ತೆಗೆದಿಟ್ಟಿರೋ ಅಂಥ ಸಿರಿಧಾನ್ಯದ ಪೌಡರಿಗೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನಂತರ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಇದನ್ನು ಹಬೆಯಲ್ಲಿ ಅಂದರೆ ಸ್ಟೀಮಲ್ಲಿ ಬೇಯಿಸ್ಕೊಬೇಕು. ನೀರು ಹಾಕಬಾರ್ದು ಇದಕ್ಕೆ. ಈ ಕಡೆ ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ಟವಲ್ಲಿ, ಅಂದರೆ ಇಡ್ಲಿಗೆ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಬೇಕು. ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ಕಲ್ಲು ಥರ ಏನೋ ಸಿಕ್ತು. ಈಗ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಮತ್ತೆ ಇದರ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಏಲಕ್ಕಿ ಮತ್ತು ಲವಂಗನೂ ಪುಡಿ ಮಾಡಿ ಹಾಕ್ಕೊಬೇಕಾಗುತ್ತೆ. ನಾನು ಪೌಡ್ರಲ್ಲಿ ಹಾಕಿದ್ದೀನಿ, ಅದರಿಂದ ಇಲ್ಲಿ ಹಾಕಿಲ್ಲ. ನೋಡಿ ಈಗ ಸ್ಟೀಮಲ್ಲಿ ಬೇಯಿಸಿದ್ದು ಆಯಿತು. ಇದು ನಾನು ತುಂಬ ಕಮ್ಮಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. 2 ವೆರೈಟಿಗೂ 250 ಗ್ರಾಮಷ್ಟು ಹಿಟ್ಟನ್ನು ನಾನು ರೆಡಿ ಮಾಡಿದ್ದೀನಿ ಅಷ್ಟೇ ಸ್ಯಾಂಪಲ್ಗೆ. ಇವಾಗ ಇದು 125 ಗ್ರಾಮಷ್ಟು ಸಿರಿಧಾನ್ಯದ ಪೌಡರ್ ಇದು. ಈಗ ಅದು ಹಬೆಯಲ್ಲಿ ಬೇಯಿಸಿಟ್ಟಾದಮೇಲೆ ಈ ಕಡೆ ಪಾಕ ಬೇಯ್ತಾ ಇದೆ, ಅಂದರೆ ಪಾಕ ಆಗ್ತಾಯಿದೆ. ಪಾಕ ಹದ ನೋಡೋದು ತುಂಬ ಇಂಪಾರ್ಟೆಂಟು. ನೋಡಿ ಈಗ ಈ ಪಾಕ ಇನ್ನೂ ರೆಡಿಯಾಗಿಲ್ಲ. ಅದು ಹೇಗೆ ಅಂತಂದರೆ ಆ ನೊರೆ ಎಲ್ಲ ಸೈಡಲ್ಲಿ ಬರ್ತಾಯಿದೆ ನೋಡಿ. ಯಾವಾಗ ಪಾಕ ರೆಡಿ ಆಗ್ತಾಯಿದೆ ಅಂತಂದರೆ, ಅಂದರೆ ಒಂದು ಕಂಬಿ ಪದ ಅಂತ ಹೇಳ್ತಾರೆ, ಅದು ಹೇಗೆ ಅಂತಂದರೆ ಫುಲ್ಲು ನೊರೆ ಇರುತ್ತೆ. ಅದು ರೆಡಿ ಆಗ್ತಾಯಿದೆ ಅಂದಾಗ ಎಷ್ಟು ಪಾಕ ಇದೆಯೋ ಅದ್ರ ಫುಲ್ಲೂ ನೊರೆ ತುಂಬಿ ಬರುತ್ತೆ. ಆವಾಗ ಪಾಕ 100% ರೆಡಿ ಅಂತ ಅರ್ಥ. ಈಗ ನೋಡಿ ಇದು ಸೈಡಲ್ಲಿ ಮಾತ್ರ ಬರ್ತಾಯಿದೆ. ಈಗ ತೆಗೆದು ತೋರಿಸ್ತೀನಿ ನಾನು ಬೇಕಾದ್ರೆ ನೋಡಿ. ಇನ್ನು ಅದಷ್ಟಾಗಿ ಕಂಬಿ ಪದ ಬಂದಿಲ್ಲ, ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಅರ್ಥ. ಈಗ ನೋಡಿ ಶುರು ಆಯಿತು. ಈಗ ನೋಡಿ ಫುಲ್ಲು ನೊರೆ ಬರ್ತಾಯಿದೆ ನೋಡಿ. ಇದರ ಹಿಂದೆ ನಾನು ಕಲಕ್ತಾ ಇರಬೇಕಾದ್ರೆ ಸೈಡಲ್ಲಿ ಮಾತ್ರ ನೊರೆ ಇತ್ತು. ಈಗ ನೋಡಿ ಇದು ಫುಲ್ಲು ತುಂಬಿಕೊಂಡಿದೆ. ಈಗ ಕಂಬಿ ಪಾಕ ಬಂತು. ಈ ಥರ ನೋಡಬೇಕು ನಾವು.
ತುಂಬ ನೀರಾಗಿರ್ಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಅದು ನೋಡ್ಕೊತಾ ಇರಬೇಕು. ಆಲ್ರೆಡಿ ಕಜ್ಜಾಯದ ಪಾಕ ಎಲ್ಲ ಮಾಡಿರ್ತೀವಿ ನಾವು. ಕಜ್ಜಾಯಕ್ಕಿಂತ ಇನ್ನು ಹಿಂದೆಯೇ ಒಂದು ಕಂಬಿ ಪದ ಅಂತ ಹೇಳ್ತಾರೆ. ಅದು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಪುಡಿ ಮಾಡಿರೋಂಥ ನಟ್ಸ್ ಪೌಡರ್ನ ಹಾಕ್ತಾಯಿದ್ದೀನಿ. 125 ಗ್ರಾಮ್ ಪೌಡರ್ಗೆ ಅದು ಒಂದು 50 ಗ್ರಾಮಷ್ಟು ನಟ್ಸ್ ಪೌಡರ್ ಹಾಕಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದೇ ಥರ 1 ಸ್ಪೂನ್ ಜೇನುತುಪ್ಪನೂ ಹಾಕ್ತೀನಿ. ಜೇನುತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಹಾಕ್ತಾಯಿದ್ದೀವಿ. ಬೆಲ್ಲ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ, ಪಾಕ ಸ್ವಲ್ಪ ಕಮ್ಮಿ ಇರ್ಬೋದು. ಬೆಲ್ಲಕ್ಕೆ ಕಂಪೇರ್ ಮಾಡಿದ್ರೆ ಜೇನುತುಪ್ಪದಲ್ಲಿ ತುಂಬ ಪ್ರಯೋಜನ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ಹಾಕ್ತಿರೋದು. ಈಗ ನಾವು ತೆಗೆದಿಟ್ಟಿರೋಂಥ ಪಾಕನ ಅದಕ್ಕೆ ಹಾಕ್ಕೊಳ್ಳೋಣ. ಪಾಕನ ಸ್ವಲ್ಪ ಪಾಕ ಹಾಕಿ ನಾನು ಫಸ್ಟು ಮಿಕ್ಸ್ ಮಾಡ್ತೀನಿ, ಯಾಕೆಂದರೆ ತುಂಬ ನೀರು ಆಗಬಾರ್ದಲ್ಲ, ಅದಕ್ಕೋಸ್ಕರ. ಹಿಟ್ಟು ನಾವೇನು ಮಾಡಿದ್ದೀವಿ, ಸ್ಟೀಮಲ್ಲಿ ಬೇಯಿಸಿದ್ದೀವಿ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಕಲಸಿ ಈಗ ಇದು ಇನ್ನೂ ಸರಿ ಪಾಕ ಇನ್ನೂ ಬೇಕಾಗಿದೆ ನೋಡಿ. ನಾನೀಗ ಈ ಥರ ಉಂಡೆ ಮಾಡುತ್ತಾ ಇದ್ದೀನಿ. ಟಚ್ ಮಾಡಿದ್ರೆ ಅದೇನಾಗುತ್ತೆ, ಬಿಡಿಸ್ಕೊಂಬಿಡ್ತಾ ಇದೆ. ಅಂದರೆ ಏನರ್ಥ, ಇನ್ನು ಪಾಕ ಹಾಕಬೇಕಿದೆ ಅಂತ ಅರ್ಥ. ಈಗ ಇನ್ನು ಸ್ವಲ್ಪ ಪಾಕನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಪಾಕ ಹಾಕ್ಕೊಬೇಕು. ಒಂದೇ ಸರಿ ಹಾಕಿದ್ವಿ ಅಂತಂದರೆ ನೀರು ಆಗೋ ಚಾನ್ಸಸ್ ಇರುತ್ತೆ. ಪಾಕ ಗಟ್ಟಿ ಹಾಕಿದ್ವಿ ಅಂದರೆ ಏನಿಲ್ಲ. ಈಗ ನೋಡಿ, ಈಗ ಓಕೆ. ಈಗ ಕೈಗೆ ನಮ್ಮ ಕಲಿಸ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಹದ. 1 or 2 ಟೈಮ್ಸ್ ಆಮೇಲೆ ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ಬೋದು. ಈ ಥರ ನಾದಬೇಕು. ನಾದಿದಾಗ ಅದು ನೀಟಾಗಿ ಉಂಡೆ ಆಗುತ್ತೆ. ತುಂಬ ಆರೋಗ್ಯಕರವಾದಂತಹ ಸಿರಿಧಾನ್ಯದ ಲಡ್ಡು ಇದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಿರಿಧಾನ್ಯದ ಪೌಡರ್ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು. ಆಮೇಲೆ ಹದವಾಗಿ ನೀರು ಬೀಳ್ದಂಗೆ ಹವೆಯಲ್ಲಿ ಬೇಯಿಸ್ಬೇಕು. ಇಡ್ಲಿ ಬೇಯಿಸೋ ಥರ ಬೇಯಿಸ್ಕೊಬೇಕು. ನೀರು ಇಲ್ದಂಗಿತ್ತು ಅಂದರೆ ತುಂಬ ದಿನ ಇಡ್ಬೋದು. ಇದು ಹೆಚ್ಚು ಕಮ್ಮಿ 15ರಿಂದ 20 ದಿನ ಇಟ್ಟರೂ ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಇರುತ್ತೆ. ನಾನು 15 ದಿನದ ತನಕ ಈಚೆನೇ ಇಟ್ಟಿರ್ತೀನಿ, ಏನೂ ಆಗಿರೋದಿಲ್ಲ.